ಗಂಟ್ಲೆ ಅರ್ಧೋಯ್ತ ಒಂದು ನೀರೆಲ್ಲ ಹಾಕೈತೆ ಆಯ್ತಾ ಉಯ್ ನಡಿ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಬಾಟಮ್ ಪೀಸ್ ಹಾಕ್ತಾವ್ ನಮ್ಮ ರಂಗ ಮೊನ್ನೆ ಇಷ್ಟು ಕೆಲಸ ಮುಗ್ದಿತ್ತು ಇಲ್ಲಿಂದ ಅಲ್ಲಿವರೆಗೂ ನೋಡ್ರಿ ಇಲ್ಲಿ ಗ್ಯಾಸ್ ಲೈನು ಅದು ಮಾಡಬೇಕಾಗಿತ್ತು ಮಾಡಿಲ್ಲ ಪೆಂಡಿಂಗ್ ಇಕ್ಕೈತೆ ಅದಕ್ಕೆ ಅದನ್ನ ನಿಲ್ಲಿಸಿದ್ದೀವಿ ಮತ್ತು ಫ್ಲೋರಿಂಗ್ ಇವತ್ತು ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ ಯಾವ ಥರ ಫಿಟ್ಟಿಂಗ್ ಆಗುತ್ತೆ ಅಂತ ಇವತ್ತು ಕೆಲಸ ಮಡ್ಡಿಯಲ್ಲಿ ಹೊರಗಡೆ ರೆಡಿಯಾಗಿದೆ ನೀರೆಲ್ಲ ಹಾಕೈತೆ ಹಂಗ ನಿನ್ಗೆ ಅವೆಲ್ಲ ನೆಗಡಿ ಇದು ಕೋಲ್ಡ್ಗಾಗಿರೋದು ಉಷ್ಣಕ್ಕಾಗಿರೋದು ಅಂತ ಹೆಂಗೆ ಸೀದ್ಬಿಟ್ಟು ಹೆಂಗ ತೋರ್ಸ ಗಣೇಶಿ ಹೆಂಗ ತೋರ್ಸ ಹಂಗೆ ಚೆಕ್ ಮಾಡಿರ್ಬೋದು ಮೋಸ್ಟ್ಲಿ ಬಾದುಷಾಹ ಹಂಗೆ ಚೆಕ್ ಮಾಡಿರ್ಬೋದು ಅಂತೀಯಾ ಏನೇ ಆದ್ರೂ ನಮ್ಮ ರಂಗನು ಒಳ್ಳೆ ಡಾಕ್ಟ್ರು ಸಿಮೆಂಟ್ ಕೆಲ್ಸಕ್ಕೆ ಬಂದ್ಬಿಟ್ಟವನೆ ಯಾವ ಡಾಕ್ಟ್ರು ಗಣ್ಣೆ ಡಾಕ್ಟ್ರು ನೀರ್ ಬಂದ್ರೆ ಹೆಂಗೆ ರಂಗ ನೀರ್ ಬಂದ್ರೆ ಗಟ್ಟಿಗೆ ಬಂದ್ರ ಶೀತಕ್ಕ ಓಕೆ ಯಾರ ಶೀತ ಎಲ್ಲ ದಾರ ಕಟ್ಟಿ ಮಡ್ಡಿ ಮಾಡ್ಕೊಂಡೋಗಿ ಇಳಿ ಹಾಕೊಂಡೋಗಿ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ರಂಗ ಅಲ್ಲಿ ತಿಳಿ ಹಾಕಿ ಟೈಲ್ಸ್ಗಳು ಜೋಡಿಸ್ತಾವನೆ ನಮ್ಮ ಗಣೇಶ ಮಡ್ಡಿ ಎತ್ಕೊಂಬತ್ತಾವನೆ ನಾನು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ದಾರ ಕಟ್ಕೊಂಡು ಫಿಟ್ಟಿಂಗ್ ಮಾಡೋದ್ರಿಂದ ಏನು ಚೆಕ್ ಮಾಡೋ ಅಷ್ಟಿಲ್ಲ ಒಂದೇ ಸರಿ ದಾರ ಕುಟ್ಕೊಂಡು ಹೋಗೋದು ಟೈಟಾಗಿ ಕಟ್ಟಬೇಕಷ್ಟೇ ನೋಡಿ ಇಲ್ಲಿ ಅಲ್ಲಿಗೆ ಅಂತ ತೋರಿಸು ಅಲ್ಲೇ ಇಕ್ಕಿ ಕಟ್ಟಿರೋ ದಾರ ಟೈಟ್ ಸ್ವಲ್ಪ ನೆಗಡಿ ಆಗಿದೆ ಏನು ಮಾಡೋದು ಇಲ್ಲೇ ಬಿಡ ಗಣೇಶ ಯಾಕೆ ಜನ ನೋಡ್ತಾರೆ ಅಂತೀಯ ನೋಡ್ಬೇಕಲ್ಲೇ ನಮ್ಮ ಅಭಿಮಾನಿ ನೋಡ್ತಾರೆ ನೋಡ್ಬೇಕು ಜನ ನೋಡ್ಲಿ ಅಂತ ತಾನೇ ಮಾಡ್ತಾರೆ ತೆಗೆ ಇಟ್ಕೆ ಹಿಂದಕ್ಕಿಕ್ಕೋ ಎಷ್ಟು ಟೈಟ್ ಆದ್ರೆ ಅಷ್ಟು ಹಿಂದಕ್ಕಿಕ್ಕೋ ಎತ್ತಿಕ್ಕೋ ರಸಮಟ್ಟಕ್ಕೆ ವಾಟ ಈ ಕಡೆಗೈತೆ ಪಕ್ಕ ಕಾಣಿಸ್ತದೆ ಹಿಂಗೆ ಇಟ್ಟರು ಅಷ್ಟೇ ಆ ವಾಟ್ರು ಈ ಗೆರೆಗಿರ್ಬೇಕು ಈ ಗೆರೆಗಿದ್ರೆ ಹತ್ತು ಕಡೆಗೈತೆ ಅಂತ ವಾಟ ಹಿಂಗಿದ್ರೆ ಈ ಕಡೆಗೈತೆ ಅಂತ ಒರಿಜಿನಲ್ ರಸಮಟ್ಟ ಇದು ಹತ್ತತ್ರ ಒಂದು ನಾವು ತಗೊಂಬಂದಿದ್ದನ್ನ ಒಂದು 6 ವರ್ಷ 7 ಎಷ್ಟು ವರ್ಷ ಆಯ್ತಾ ರಂಗ ತಂದು ರಸಮಟ್ಟ 6 ವರ್ಷ ಆಗೈತೆ ರಸಮಟ್ಟ ಒಳ್ಳೆ ಒರಿಜಿನಲ್ ರಸಮಟ್ಟ ಫ್ರೀ ಮನ್ಸ್ ಅಂತೇಳಿ ಕಂಪ್ನಿ ಇದು ಸಕ್ಕದಾಗೈತೆ ಮಾತ್ರ ನೀವು ಯಾರಾದ್ರೂ ರಸಮಟ್ಟ ಯೂಸ್ ಮಾಡಂಗಿದ್ರೆ ನೋಡಿ ಈ ಥರದ್ದು ತಗೊಳ್ರಿ ಇದ್ರಲ್ಲಿ ಇದಂತೂ ನಮಗೆ ಓಕೆ ತೂಕಕ್ಕೆ ನೋಡ್ಕೊಳಕ್ಕೂ ಮತ್ತು ಟೈಲ್ಸು ಟ್ಯೂಬ್ ಲೆವೆಲ್ ನೋಡ್ಕೊಳಕ್ಕೂ ಪರ್ಫೆಕ್ಟಾಗಿ ಇರ್ತದೆ ಇದು ಓಕೆ ಯಾರಾದ್ರೂ ರಸಮಟ್ಟ ತಗೊಳಂಗಿದ್ರೆ ಈ ಥರದ್ದು ತಗೊಳ್ರಿ ಫ್ರೀ ಮನ್ಸು ಈ ಅಲ್ಯೂಮಿನಿಯಮ್ದೆಲ್ಲ ಬರ್ತದೆ ಅದನ್ನ ತಗೊಳಕ್ಕೆ ಹೋಗ್ಬೇಡ್ರಿ ಅದು ಉದುರೋಗ್ತದೆ ಈ ಸ್ಪಿರಿಟ್ ಲೆವೆಲ್ ಉದುರೋದ್ರೆ ಅಥವಾ ಲೂಸ್ ಆದರೆ ಇಲ್ಲ 1 mm ಹೆಚ್ಚು ಕಮ್ಮಿ ಬಂದರೆ ಅದು ಏನಕ್ಕೂ ಪ್ರಯೋಜನ ಇಲ್ಲ ಹಂಗಾಗೋತ್ತದೆ ಊಟ ಮಾಡಿ ಬಂದು ಇನ್ನೊಂದು ಲೈನ್ ಶುರು ಮಾಡಿದ್ದೀವಿ ಇಲ್ಲಿಂದ ಅಲ್ಲಿವರೆಗೂ ಈ ಲೈನಿಗೆ ಫಿಟ್ಟಿಂಗ್ ಮಾಡಬೇಕು ಕಲಿಸ್ಬಿಡು ಎಷ್ಟಕ್ಕೈತೆ ಅದಿರೋದು ಖಾಲಿ ಆಗೋದ್ರೆ ಇಲ್ಲಿರೋದು ಎತ್ಕೊಳೋದು
ಫಿಟ್ಟಿಂಗ್ ಆಗ್ತಾ ಇದೆ. ಇಲ್ಲಿ ಮಡ್ಡಿ ಬೇರೆ ಖಾಲಿ ಆಗಿದೆ. ಮಡ್ಡಿ ನೋಡ್ಕೊಂಬರೋಣ ಬನ್ನಿ. ಮಡ್ಡಿ ಈಗ ಇಲ್ಲೇ ರೆಡಿ ಆಗಿದೆ. ಸ್ಯಾಂಡ್ ಇಲ್ಲೇ ಹಾಕಿಸ್ಕೊಂಡ್ವಿ ನೋಡಿ. ಈ ಲೈನಿಗೆ ಬಂದಿದ್ದೀವಿ, ದಾರ ಕಟ್ಟಿದ್ದೀವಿ. ಊಟ ಮಾಡ್ಕೊಂಡು ಬಂದ್ಮೇಲೆ ಶುರು ಮಾಡಿರೋದು. ಟೈಮ್ ಬೇರೆ ಆಗೋಯ್ತು. ನೋಡೋಣ ಎಷ್ಟು ಬೇಗ ಆಗ್ತದ. ಮಡ್ಡಿ ಇಲ್ಲೇ ಆಯ್ತಲ್ಲ, ಸ್ವಲ್ಪ ಬೇಗ ಆಗೋತದೆ. ಏ ಮರಿ ಅಲ್ಲಾಕೋ ಹಾಂ ಅಲ್ಲೇ ನೋಡೋಣ ಬನ್ನಿ. ಏಯ್ ಕೂಗಾಕತ್ ಕೇಳಿಸಲ್ಲ. ಹಾಕ ಆವಾಜ್ ಹಾಕ ಹಾಕಿದ್ಯಾ? ಏನಾಗ್ತಾ ಹಾಕ್ದೆ ಹೇಳ ನೋಡಿ. ನಮ್ಮ ರಂಗನ ಏನೋ ಆವಾಜ್ ಹಾಕದ್ನಂತೆ. ಏನಂತ ಆವಾಜ್ ಹಾಕದ್ ನಾನು? ಇವಾಗ ಹಾಕದ್ನಲ್ಲ ಲೇ ಇವನ್ ಯಾವನ. ಹಾಕ ಇನ್ನೊಂದ್ಸರಿ ಹಾಕ ರಂಗ, ಹಾಕ ಇನ್ನೊಂದ್ಸರಿ ಹಾಕ. ಇನ್ ತಲಕಾಯಿಗೆ ಹೇಳು. ಹತ್ತು ಸಾರಿ ಕೂಗದ್ನಲ್ಲ ಗಂಟ್ಲೆ ಅರ್ಧೋಯ್ತ ಅವಂದು. ಲೇ ಕಾಣಿಸಲ್ಲ ಅಲ್ಲಿ ಲೇ. ಬಿಡು ಹೋಗೋ, ತಿಳಿ ಹಾಕೊಂಬ ಹೋಗ್ ನೀನು. ರಂಗನ್ ತಟ್ಕೊಂಬತ್ತಾನೆ, ಆ ಕಡೆಯಿಂದ ತಿಳಿ ಹಾಕೊಂಬ ನೀನು. ಬಕೆಟ್ನ ಈ ಕಡೆಗೆ ಇಕ್ಕಾಳ, ಬಲಗಡಿಕೆ ಮರೇ. ಬಕೆಟ್ ನಿನ್ ಬಲಗಡಿಗೆ ಇಕ್ಕ. ಅಲ್ಲಿ ಮಾತ್ರ ಬಿಟ್ಟೇ ಇರ್ತಾನೆ ನಮ್ ರಂಗ. ಏನ್ ಮಾಡೋದು ಸ್ನೇಹಿತರೆ. ಇವನ್ ನೋಡಿ ಬಾಯಿಗಿಕ್ಕ ಅಂತಾನೆ. ಇವನ್ ಏನು ಕೊಡ್ಸಾಕಿದ್ದಿಲ್ಲ, ಏನು ಕೊಡ್ಸೋದು ಇಲ್ಲ. ಇವನು ಸುಮ್ನೆ ಬಾಯಿಗಿಕ್ಕ ಅಂತಾನೆ. ಓಲಿ ಏನ್ ಇಟ್ಕೊಬೇಕು ಅಂತಾನು ಹೇಳಲ್ಲ. ಏನ್ ಮಾಡ್ತೀರಾ ಸ್ನೇಹಿತರೆ, ಹಿಂಗೆ ನಮ್ ಗಣೇಶ. ಆಯ್ತಾ? ಉಯ್ ನಡಿ. ನಮ್ಮ ಹುಡುಗರು ತಿಳಿ ಹಾಕೊಂಬತ್ತಾರ. ನೀರ್ ಹಾಕಲೇ, ಕೆಳಗಿಳಿಯೋದ್ ಬೇಡ. ನಾ ತಿಳಿ ಒಂದ್ ಡಬ್ಬ ನೀರ್ ಹಾಕ. ಯಾಕ ಹಿಂಗ್ ಮಾಡ್ತೀಯಲೇ? ನೋಡ್ರಿ ನಮ್ ರಂಗ ಯಾವ ತರ ಆವಾಜ್ ಆಗ್ತಾವನೇನ್ರ, ನಡಗ್ ಬಿಡ್ಬೇಕು ಹಂಗೇನೆ. ಹಂಗೆ ಅವ್ನ ಆವಾಜ್ ಹಾಕೋದು ಯಾವಾಗಲೂ. ಏನಂತೀಯ ಗಣೇಶ? ನಡಗ್ ಬಿಡ್ಬೇಕು ಹಂಗೆ, ಅದ್ರ ಬಿಡ್ಬೇಕು. ಆ ತರ ಆವಾಜ್ ಆಗ್ತಾನೆ. ಇಷ್ಟು ಮುಗ್ದಿದೆ ಕೆಲಸ ಇಲ್ಲಿವರೆಗೂ. ಪೂರ್ತಿ ಇನ್ನೊಂದು ಲೈನ್ಗೆ ಮಡ್ಡಿ ಆಗುತ್ತೆ. ಇವತ್ತಿಗೆ ಮುಗಿಸ್ಬಿಟ್ಟು ವಿಡಿಯೋ ಮಾಡ್ತೀನಿ.